ಅಲಾಂಗ್ ವಿತ್ ಲಕ್ಷ್ಮಣ್ ಗೌರ್ ಅವರು ಒಬ್ರು. ಹೌದು ಸರ್, ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ, ಹೇಳ್ತಾರೆ ಅವರು, ನೀವೇ ಕೇಳಬೇಕು ಸರ್. ಇನ್ನೊಂದು ಏನ್ ಗೊತ್ತಾ, ಈ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ವಯಂ ಘೋಷಿತ ದೇವಮಾನವರು ಇದ್ದಾರೆ. ನಾವ್ ಯಾರನ್ನೋ ನಮ್ಮ ತಕ್ಕಂಗೆ ನಾವು ಅವ್ರನ್ನ ನಂಬ್ಕೊಂತೀವಿ. ದೇವ್ರಂದ್ರೆ ಇವಾಗ ಮುಸ್ಲಿಂ ಅವ್ರು ಅಲ್ಲ ನಮ್ ದೇವ್ರ ಅಂತಾರೆ, ಅವ್ರ ಕ್ರೈಸ್ತನ್ ನಮ್ ದೇವ್ರ ಅಂತಾರೆ, ಇವ್ರ ದೇವ್ರ ಅಂತಾರೆ. ನಾವ್ ಹಿಂದೂಗಳು ನಮ್ಮ ಇದಕ್ ಬಂದಾಗ ದೇವ್ರಲ್ಲ ಅನ್ಕೊಂತಾರೆ. ಅವರಾಗೆ ಅವ್ರು ಘೋಷಿಸ್ಕೊಂತಾರಲ್ಲ, ನಾವು ಸ್ವಯಂ ಘೋಷಿತ ದೇವಮಾನರು, ಸ್ವಯಂ ಘೋಷಿತ ಸಮಾಜ ಸೇವಕರು ಅಂತವ್ರಿಗೆ ನಾವೆಲ್ಲ ಏನು ಮನೆ ಹಾಕಕ್ಕಾಗಲ್ಲ ಸರ್. ನಮಗ್ ನಮ್ದೊಂದು ಧರ್ಮ ಇರುತ್ತೆ, ನಾವು ಅವ್ರನ್ನ ನಂಬಬೇಕು, ನಾವು ಆ ಧರ್ಮದಲ್ಲಿ ನಡಿಬೇಕು ಸರ್. ಇನ್ನೊಂದು ಹೇಳ್ತೀನಿ ನೋಡಿಕೆ, ನಾನು ಹೇಳಿದ್ನಲ್ಲ ಸರ್, ಓಪನ್ ಆಗಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನನ್ಗೆ ಯಾರಿಗೂ ವೈಯಕ್ತಿಕ ದ್ವೇಷ ಏನಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ವೈಯಕ್ತಿಕ ದ್ವೇಷದಲ್ಲಿ ಏನಾದ್ರು ಮಾಡಿದೀನಿ ನಾನು? ವೈಯಕ್ತಿಕವಾಗಿ ಯಾರನ್ನ ಇಲ್ಲಿ ಏನಾದ್ರು ನಾನು ವೈಯಕ್ತಿಕವಾಗಿ ಬರ್ಕೊಂಬಂದ್ ಯಾರ ಬಗ್ಗೆನ ಹೇಳ್ತಾ ಇದ್ದೀನ ನೋಡಿ? ವೈಯಕ್ತಿಕವಾಗಿ ಬರ್ಕೊಂಬಂದ್ ನಾನು ಏನಾರ ಹೇಳ್ತಾ ಇದ್ದೀನ? ದಾಖಲೆಗಳು ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು ಸರ್. ನನಗೇನಕ್ಕೆ ಸರ್ ದ್ವೇಷ ಬರ್ಬೇಕು? ನಾನು 10 ಕೋಟಿ ರೂಪಾಯಿ ಆಸ್ತಿ ಇದೆ ಸರ್ ನನಗೆ, ಏನು ಇಲ್ಲ. ಯಾವನೋ ಮುಂದ್ಗಡೆ ಜೋರಾಗಿದ್ದಾನೆ, ಅವನ ಮೇಲೆ ನಾನು ದ್ವೇಷ ಬೀಳ್ಕೊಬೇಕಂತ? ನನಗೆ ಬೇಕಾಗಿರೋಂಥ ಅನುಕೂಲ ನನಗಿದೆ. ನನಗೆ ಕಾರ್ ಇದೆ, ಮನೆ ಇದೆ, ಆಸ್ತಿ ಇದೆ, ಹೆಂಡತಿ ಇದ್ದಾಳೆ, ಎಲ್ಲ ಚೆನ್ನಾಗಿದೆ. ದೇವ್ರು ನಾನೇನಕ್ಕೆ ಸರ್ ನಾನು ಒಬ್ಬನ ಮೇಲೆ ದ್ವೇಷ ಪಡ್ಬೇಕು? ಇನ್ನೊಂದು ಸರ್, ಒಂದೂರಲ್ಲಿ ಒಬ್ಬನ ಸಮಾಜ ಸೇವಕನೋ ಇಲ್ಲ ಒಬ್ಬ ಮೇಲೆ ಬೆಳೀತಾನೆ, ನಮ್ಮೂರಿಗೆ ಮರ್ಯಾದೆ ಅಲ್ಲ ಸರ್. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ನಾನ್ ಸಿಂಪಲ್ ಸರ್, ಎಲ್ಲಿ ರಸ್ತೆ ಇದೆ, ರಸ್ತೆ ಪೇಪರ್ ಅಲ್ಲಿ ಎಲ್ಲಿದೆ ಅಲ್ಲಿ ರಸ್ತೆ ಮಾಡ್ಕೊಳ್ಳಿ, ಅಲ್ಲಿ ಚರಂಡಿ ಮಾಡ್ಕೊಳ್ಳಿ. ಯಾರು ನಾನೇ ಮನೆ ಕಟ್ರು ನನ್ನ ಮನೇನು ಹೊಡೆದಾಕ್ಲಿ, ನಂದೇ ರಸ್ತೆಗೆ ಬರುತ್ತಾ? ನನ್ನ ಮನೇನು ತೆರವುಗೊಳಿಸಿ. ತೆರವು ಬೇಡ, ನನ್ನ ಮೇಲೆ ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ. ನೀನ್ ಮನೆಗೆ ರಸ್ತೆ ಕಟ್ಟಿದ್ಯಾ, ನೀನ್ ಬಂದು ಅಲಿಗೇಷನ್ ಮಾಡ್ತಾ ಇದೀಯಾ. ಅದೇ ತರ ಎಲ್ಲಾರು ಯಾರ್ಯಾರು ಮನೆಯಲ್ಲಿ ಕಟ್ಟಿದಾರೆ ರಸ್ತೆ, ಎಲ್ಲಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ. ಸರ್ಕಾರ ಆಸ್ತಿಗಳನ್ನ ರಸ್ತೆಯಲ್ಲಿ ಬರ್ಕೊಳಕ್ ಯಾರಿಗ ಅಧಿಕಾರ ಇದೆ? ಮುಚ್ಕೊಳಕ್ ಯಾರಿಗ ಅಧಿಕಾರ ಇದೆ ಹೇಳಿ? ಯಾರಿಗಿಲ್ಲ. ಇಲ್ಲಿ ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಬದುಕುವಂತವ್ರು, ನಾವು ಗೌರವ ಕೊಡ್ಬೇಕು ಸರ್. ಎಜುಕೇಟೆಡ್ಸ್ ನಾವೆಲ್ಲ, ಏನು ಅವಿದ್ಯಾವಂತರ? ಎಲ್ಲರೂ ಎಜುಕೇಟೆಡ್ಸೆ. ನಾವಲ್ಲಿ ನಾವು ಎಜುಕೇಟೆಡ್ಸು, ನಾವು ನಮ್ಮನ್ನ ಇದನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಸರಿ, ಈ ಕಥೆ ಮಾಡ್ಕೊಂಡು ಯಾರು ಮನೆ ಕಟ್ಕೊಂತ ಇದಾರ? ಅವ್ರಿಲ್ಲ ಇದರಲ್ಲಿ. ಈ ಕಥೆ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದು ಇದು ಇಲ್ಲ, ಮನೆ ಇಲ್ಲ, ಇದು ರಿಯಲ್ ಎಸ್ಟೇಟು 25 ಲಕ್ಷ. ಈ ಕಥೆ ಮಾಡ್ಕೊಂಡು ಮಾರಾಕಿದ್ದಾರೆ.